Begin your day with a smile. End your day with a smile. Your life will be Your life will be a heaven. ಏನಿಲ್ಲ, ಬೆಳಿಗ್ಗೆ ಏಳಾಗ ಒಂದಿಷ್ಟು ನಕ್ಕೋತ ಹೇಳೋದು, ಮಲಗುವಾಗ ಒಂದಿಷ್ಟು ನಕ್ಕೋತ ಮಲ್ಕೊಳ್ಳೋದು. ನಿನ್ನ ಜೀವನ ಮಧುರ ಆಗ್ತದೆ, ಸ್ವರ್ಗವಾಗ್ತದೆ. ಬೆಳಿಗ್ಗೆ ರಾತ್ರಿ ಮಲಗಾಗ ಕೆಟ್ಟ ಮುಖ ಮಾಡಿ ಎದ್ದ ಅಂದ್ರೆ ದಿವಸ ಕೆಟ್ಟಲ್ಲ, ಇವನ ಮುಖ ಕೆಟ್ಟ ಅಷ್ಟೆ. ಹೇಳ್ತಾನೆ ಅದು ಪಂಚಕ ಬಂತು, ಅದು ಏನಿಲ್ಲ, ಇವನೇ ಪಂಚಕ ಅಷ್ಟೆ. ಇನ್ಯಾವ ಪಂಚಕ ಯಾವುದ? ಇವನೇ ಮನಸ್ಸೇ ಸರಿ ಇಲ್ಲದ ಬಳಿಕ ಜಗತ್ ಹೆಂಗ್ ಸರಿ ಆಗ್ತದೆ? ನಾವಂತೇವೆ ಇದು ಕಲಿಯುಗ. ನಾವು ಕಲಿಯುಗ. ಸೂರ್ಯ ಏನು ಕಲಿಯುಗ ಅಲ್ಲ, ದ್ವಾಪರ ಅಲ್ಲ, ಯಾವುದಲ್ಲ. ಸೂರ್ಯನ ಬೆಳಕ ಕಲಿಯುಗದಾಗೂ ಅದೇ ಬೆಳಕ, ಇಲ್ಲೇ ದ್ವಾಪಾರದಾಗೂ ಅದೇ ಬೆಳಕ. ಅವಾಗೇನು ಸೂರ್ಯ ಬ್ಯಾರೆ ಇದ್ದೇನು? ಇದ ಭೂಮಿ, ಇದ ನೀರ, ಇದ ಬೆಳಕ. ಅವಾಗೂ ಅದ, ಇಂದು ಅದ. ಅದರ ಮನುಷ್ಯನ ಮನಸ್ಸ ಅದು ಇಂದ ಕಲಿಯುಗ ಮಾಡ್ಯದ, ಅವಾಗ ದ್ವಾಪಾರ ಮಾಡ್ಯದ, ಅವಾಗ ತ್ರೇತಾ ಮಾಡ್ಯದ, ಅವಾಗ ಕೃತ ಮಾಡ್ಯದ, ಏನೇನೋ ಮಾಡ್ಕೊಂಡದ. ವಿಭಾಗ ಮಾಡಿದ್ದು ಮನುಷ್ಯನ ಮನಸ್ಸೇ ವಿನಃ ನಿಸರ್ಗಲ್ಲ. ಅದ್ಭುತ ಜಗತ್ತ ಇದೆ. ಯಾವಾಗಲೂ ಸ್ವರ್ಗದಂಥ ಜಗತ್ತ. ನಮ್ಮ ಮನಸ್ಸು ಸ್ವಚ್ಛ ಆಗೋದು. ನಾವು ಮನಸ್ಸ ಮಾಡಿದರೆ ನಮ್ಮ ಯುಗ ಇದೆ ಪರಿಶುದ್ಧವಾದ. ಸತ್ಯ ನೋಡಿದ್ರೆ ಸತ್ಯ ಯುಗ, ಅದರಲ್ಲೇನದು? ಸತ್ಯ ನೋಡಿದೇವಿ, ಸತ್ಯಯುಗ. ಕಷ್ಟಪಟ್ಟೇವಿ, ಅದು ಎರಡನೇ ಯುಗ, ತ್ರೇತಾಯುಗ. ಒಂದಿಷ್ಟು ದಾನ ಧರ್ಮ ಮಾಡ್ದೇವಿ ಅಂದ್ರೆ ಅದು ದ್ವಾಪಾರ ಯುಗ. ಒಂದಿಷ್ಟು ಸಂತೋಷದಿಂದ 4 ಜನರು ಕೂಡ ಹಂಚಿಕೊಂಡು ತಿನ್ನೋದನ್ನ ಕಲಿತ್ರೆ ಕಲಿಯುಗ. ದುಡಿಯೋದು ಕಲಿಯುಗ. ಇಲ್ಲೇ ಹೀಗೆ ಮಾಡೋದು ಸತ್ಯ. ಈಗ ಇದ ಕ್ಷಣ ಸತ್ಯವನ್ನ ಪ್ರೀತಿಸ್ತೀವಿ, ಸತ್ಯಯುಗ. ಯಾವುದರೆ ಬರ್ತಿರ್ತದೆ ಅನ್ನೋದು ಯಾವಾಗರೆ ಎಲ್ಲರೇ ಇರ್ತಿರ್ತದೇನು? ಸೂರ್ಯ ಅಂತಾನ ಬೆಳಕ ಕೊಡ್ತೀನೋ? ಬೆಳಕ ಕೊಡ್ತೀವಿ, ಯಾವಾಗಲೂ ಕೊಡ್ತಾ ಇದೆ, ಜಗತ್ತಿಗೆಲ್ಲ ಕೊಡ್ತಾ ಇದೆ. ನಿಮಗಷ್ಟೇ ಅಲ್ಲ, ಇಂದಷ್ಟೇ ಅಲ್ಲ, ಯಾವಾಗಲೂ ಲಕ್ಷಾಂತರ ಕೋಟ್ಯಂತರ ವರ್ಷಗಳಿಂದ ಸೂರ್ಯ ಬೆಳಕ ಕೊಡ್ತಾ ಇದ್ದ. ಭೂಮಂಡಲ ಹುಟ್ಟಿ ಸುಮಾರು 4.25 ಕೋಟಿ, 450 ಕೋಟಿ, 450 ಕೋಟಿ ಅಂತ ಹೇಳ್ತಾರೆ. ಇಷ್ಟು ಕೋಟಿ ವರ್ಷಗಳ ಕಾಲ ಸೂರ್ಯ ಬೆಳಕ ಕೊಟ್ಟ. ಅದೇ ಬೆಳಕು. ಭೂಮಿ ಬೆಳೆದದ, ಅವೇ ಹಣ್ಣ. ಹೊಳೆ ಹರಿದಾವ, ಅದ ನೀರ. ಇಲ್ಲೇ ಮನಸ್ಸು ಬದಲ, ಜಗತ್ತು ಬದಲಲ್ಲ. ನಾವು ಒಳ್ಳೆಯವರಾದರೆ ಎಲ್ಲ ಯುಗನೂ ಯುಗ. ಅದು ಅದ್ಭುತವಾದ ಯುಗ, ಅದು ಸತ್ಯಯುಗ. ನಾವೇ ಯುಗ ನಿರ್ಮಾಪಕರು. ಜಗತ್ತು ಹಾಗೆ ಇರ್ತದ. ದಿನಗಳನ್ನು ಸುಂದರಗೊಳಿಸೋರು ನಾವು, ದಿನಗಳನ್ನು ಶುಭಗೊಳಿಸೋರು ನಾವು. ದಿನಗಳ ಶುಭ ಅಶುಭ ಅಲ್ಲ, ನಾವೇ ಶುಭ, ನಾವೇ ಅಶುಭ. ನಮ್ಮ ದೃಷ್ಟಿ ಶುಭ ಇತ್ತು ಅಂದರೆ ಜಗತ್ತೆಲ್ಲ ಶುಭ, ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದರೆ ದಿನವೆಲ್ಲ ಕೆಟ್ಟ.